ಇಷ್ಟು ಮಳೆಯಲ್ಲಿ ಇಷ್ಟು ಚಳಿಲಿ ಇಷ್ಟೊಂದು ಕಷ್ಟಪಡುವಂತ ಅಗತ್ಯ ಏನಿದೆ? ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಮ್ಮ ವಿಶ್ವವಿದ್ಯಾಲಯದ ಆವರಣದಲ್ಲಿ ಆಗೊಮ್ಮೆ ಈಗೊಮ್ಮೆ ವಾಕಿಂಗ್ ಹೋಗುವಂತ ನನಗೆ ಕಣ್ಣಿಗೆ ಕಾಣುವಂತ ದೃಶ್ಯಗಳಿವು. ನಮ್ ಧಾರವಾಡ ಮಳಿ ಚಾಲು ಆತಂದ್ರೆ ಬಿಡುದೇ ಇಲ್ರಿ. ಜೋರ್ ಮಳಿ ಬರ್ತೈತಿ, ಜೋರ್ ಗಾಳಿ ಇರ್ತೈತಿ, ಒಂದ್ ಹನಿ ನೀರ್ ಸಹಿತ ನಮ್ಗ ಮಂಜುಗಡ್ಡೆ ತರ ಅನಿಸ್ತೈತಿ. ಕಾಲೇಜ್ ಓದಕ್ ಬಂದಿರುವಂತ ವಿದ್ಯಾರ್ಥಿಗಳು, ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸ್ತಿರುವಂತಹ ಸ್ಪರ್ಧಾರ್ಥಿಗಳು, ಉದ್ಯೋಗದ ನಿರೀಕ್ಷೆಯಲ್ಲಿರುವಂತಹ ಉದ್ಯೋಗಾಂಕ್ಷಿಗಳು, ಅವರ ಸ್ಟ್ರಗ್ಲಿಂಗ್ ಲೈಫ್ನ ಸಣ್ಣ ಝಲಕ್ಕಿದು. ಪ್ರತಿನಿತ್ಯ ನಸುಕಿನ ಜಾವ, ದಿನನಿತ್ಯ ಸಾಯಂಕಾಲದ ಹೊತ್ತು ನಮ್ಗೆ ಈ ದೃಶ್ಯಗಳು ಸರ್ವೇ ಸಾಮಾನ್ಯ. ಕಾಲಿಗೆ ಚಪ್ಪಲಿ ಇರ್ಲಾರ್ದ, ಶೂಸ್ ಇರ್ಲಾರ್ದ ಓಡ್ತಾರ. ರೋಡಿಂದ ಕಿತ್ ಬಂದಿರುವಂತ ಸಣ್ಣ ಸಣ್ಣ ಕಲ್ಲುಗಳು, ರೋಡ್ ಮೇಲೆ ಬಿದ್ದಿರುವಂತ ಹರಳುಗಳು ಕಾಲಿಗೆ ಎಷ್ಟು ಚುಸ್ತಿರ್ತಾವು. ಏನಾದ್ರೂ ಸಾಧಿಸ್ಲೇಬೇಕು ಅಂತ ಮನೆಯಿಂದ ದೂರ ಇದ್ದು ಓದುವಂತ ಹುಡುಗರ ಲೈಫ್ ಧಾರವಾಡದಲ್ಲಿ ಹೀಗಿರುತ್ತೆ ನೋಡ್ರಿ. ಇಷ್ಟು ಮಳೆಯಲ್ಲಿ ಇಷ್ಟು ಚಳಿಲಿ ಇಷ್ಟೊಂದು ಕಷ್ಟಪಡುವಂತ ಅಗತ್ಯ ಏನಿದೆ? ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಮ್ಮ ವಿಶ್ವವಿದ್ಯಾಲಯದ ಆವರಣದಲ್ಲಿ ಆಗೊಮ್ಮೆ ಈಗೊಮ್ಮೆ ವಾಕಿಂಗ್ ಹೋಗುವಂತ ನನಗೆ ಕಣ್ಣಿಗೆ ಕಾಣುವಂತ ದೃಶ್ಯಗಳಿವು. ನಮ್ ಧಾರವಾಡ ಮಳಿ ಚಾಲು ಆತಂದ್ರೆ ಬಿಡುದೇ ಇಲ್ರಿ. ಜೋರ್ ಮಳಿ ಬರ್ತೈತಿ, ಜೋರ್ ಗಾಳಿ ಇರ್ತೈತಿ, ಒಂದ್ ಹನಿ ನೀರ್ ಸಹಿತ ನಮ್ಗ ಮಂಜುಗಡ್ಡೆ ತರ ಅನಿಸ್ತೈತಿ. ಕಾಲೇಜ್ ಓದಕ್ ಬಂದಿರುವಂತ ವಿದ್ಯಾರ್ಥಿಗಳು, ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸ್ತಿರುವಂತಹ ಸ್ಪರ್ಧಾರ್ಥಿಗಳು, ಉದ್ಯೋಗದ ನಿರೀಕ್ಷೆಯಲ್ಲಿರುವಂತಹ ಉದ್ಯೋಗಾಂಕ್ಷಿಗಳು, ಅವರ ಸ್ಟ್ರಗ್ಲಿಂಗ್ ಲೈಫ್ನ ಸಣ್ಣ ಝಲಕ್ಕಿದು. ಪ್ರತಿನಿತ್ಯ ನಸುಕಿನ ಜಾವ, ದಿನನಿತ್ಯ ಸಾಯಂಕಾಲದ ಹೊತ್ತು ನಮ್ಗೆ ಈ ದೃಶ್ಯಗಳು ಸರ್ವೇ ಸಾಮಾನ್ಯ. ಕಾಲಿಗೆ ಚಪ್ಪಲಿ ಇರ್ಲಾರ್ದ, ಶೂಸ್ ಇರ್ಲಾರ್ದ ಓಡ್ತಾರ. ರೋಡಿಂದ ಕಿತ್ ಬಂದಿರುವಂತ ಸಣ್ಣ ಸಣ್ಣ ಕಲ್ಲುಗಳು, ರೋಡ್ ಮೇಲೆ ಬಿದ್ದಿರುವಂತ ಹರಳುಗಳು ಕಾಲಿಗೆ ಎಷ್ಟು ಚುಸ್ತಿರ್ತಾವು. ಏನಾದ್ರೂ ಸಾಧಿಸ್ಲೇಬೇಕು ಅಂತ ಮನೆಯಿಂದ ದೂರ ಇದ್ದು ಓದುವಂತ ಹುಡುಗರ ಲೈಫ್ ಧಾರವಾಡದಲ್ಲಿ ಹೀಗಿರುತ್ತೆ ನೋಡ್ರಿ.